ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಸಮಸ್ಯೆಗೆ ನಿಮಗಿರುವಂತಹ ಒಂದು ನೇರವಾದಂತಹ ಪರಿಹಾರ ಅಂತಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಕೇವಲ ನಿಮ್ಮ ಧ್ವನಿ ಮುಖಾಂತರ, ನಿಮ್ಮ ಧ್ವನಿಯಲ್ಲಿರುವಂತಹ ಹೇಳಿತಗಳ ಮುಖಾಂತರ ಗುರುಮಾತ ನಿಮಗೆ ಪರಿಹಾರವನ್ನು ಕೊಡ್ತಾರೆ. ಖಂಡಿತವಾಗೂ ಕೆಲವೊಬ್ಬರಿಗೆ ಹುಟ್ಟಿದಂತಹ ಜನ್ಮದಿನ, ಜನ್ಮ ರಾಶಿ, ಜನ್ಮ ನಕ್ಷತ್ರ ಗೊತ್ತಿರೋಲ್ಲ ಅಂಥವ್ರು, ಅಯ್ಯೋ ನಮ್ಮ ದಿನ ಯಾವ ಥರ ಇರುತ್ತೆ, ನಮ್ಮ ಭವಿಷ್ಯ ಯಾವ ರೀತಿ ಇರುತ್ತೆ, ನಮ್ಮ ಜೀವನದಲ್ಲಿ ಏನೇನೋ ನಡೀತಾ ಇದೆ, ಇದಕ್ಕೆಲ್ಲ ಪರಿಹಾರ ಏನು, ಇವ್ಯಾವ ಗೊತ್ತಿಲ್ಲದೆ ಯಾವ ಜ್ಯೋತಿಷ್ಯನೂ ನಮ್ಗೆ ಯಾಕೂ ಏನನ್ನೂ ಸಹ ತಿಳಿಸ್ತಾ ಇಲ್ಲ, ಯಾವ ರೀತಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳೋದು, ಈ ರೀತಿಯೆಲ್ಲ ಸಾಕಷ್ಟು ಗೊಂದಲಗಳಿರುತ್ತೆ. ಆದರೆ ಇಲ್ಲಿ ನಿಮ್ಮ ಜನ್ಮ ರಾಶಿ, ನಿಮ್ಮ ಜನ್ಮ ನಕ್ಷತ್ರ, ಅದೇ ರೀತಿಯಾಗಿ ನೀವು ಹುಟ್ಟಿರುವಂತಹ ದಿನಾಂಕ, ಇದು ಯಾವುದೂ ಸಹ ಬೇಡ. ನಿಮ್ಮ ಧ್ವನಿ ಮುಖಾಂತರ ಗುರುಮಾತ ನಿಮ್ಮೆಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಅದೇ ರೀತಿಯಾಗಿ ಕಾಲ್ ಕನೆಕ್ಟ್ ಆಗ್ತಾಯಿಲ್ಲ, ಕಾಲ್ ಸಿಗ್ತಾ ಇಲ್ಲ ಅನ್ನುವಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಇದೆ. 9626278822. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಗುರುಮಾತ ನಿಮ್ಮ ಹತ್ರ ನೇರವಾಗಿ ಮಾತಾಡ್ತಾರೆ. ಗುರುಮಾತ ಇನ್ನು ಈಗಾಗಲೇ ತಿಳಿಸ್ಕೊಟ್ರಿ ದೇವಿಯ ಆರಾಧನೆ, ಅದರಲ್ಲೂ ಅಮಾವಾಸ್ಯೆಯ ದಿನ ದೇವಿಯ ಆರಾಧನೆಯನ್ನ ಯಾಕೆ ಮಾಡ್ತೀವಿ, ಮತ್ತೆ ಹೆಣ್ಣು ಮಕ್ಕಳು ಯಾವ ರೀತಿ ಆಚರಣೆ ಮಾಡ್ತೀವಿ, ಅಮಾವಾಸ್ಯೆ ದಿನಾನೇ ಯಾಕೆ ನಾವು ದೇವರ ಆರಾಧನೆಯನ್ನ ಮಾಡ್ತೀವಿ ಅಂತ ತಿಳಿಸ್ಕೊಟ್ರಿ. ಇನ್ನು ಶನಿದೇವರು ಅಂತ ಅಂದ ತಕ್ಷಣ ಎಲ್ಲರಿಗೂ ಸಹ ಗೊತ್ತಿರುವಂಥದ್ದೇ, ಈಗಾಗಲೇ ನೀವು ಸಹ ತಿಳಿಸ್ಕೊಟ್ಟಿದ್ದೀರಾ. ಯಾವುದೇ ರೀತಿಯಲ್ಲೂ ಸಹ ಶನಿದೇವ್ರನ್ನ ನಾವು ಅವರಿಂದ ನಮ್ಗೆ ಕೆಟ್ಟದಾಗುತ್ತೆ ಅಂತ ಬಯಸಿದ್ರೆ ಮಾತ್ರ ಅದು ನಮ್ಗೆ ಕೆಟ್ಟದಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರಿ. ಆದ್ರೆ ಸಾಕಷ್ಟು ಜನ ಇವಾಗೂ ಸಹ ಮೂಢನಂಬಿಕೆ ಇರ್ಬೋದು ಅಥವಾ ನಂಬಿಕೆ ಇರ್ಬೋದು, ಕರೆಕ್ಟಾಗಿ ಗೊತ್ತಿಲ್ಲ, ಆದರೆ ಸಾಕಷ್ಟು ದೋಷಗಳಿಗೆ, ಸಾಕಷ್ಟು ಕಂಟಕಗಳಿಗೆ ಶನಿದೇವರನ್ನ ಹೊಣೆ ಮಾಡ್ತಾರೆ. ಅಂತಹವ್ರಿಗೆ ಇವಾಗ ಶನಿದೇವರಿಂದ ಯಾವುದೇ ರೀತಿ ಕಾಟ ಬರೋಲ್ಲ ಅಂತ ನೀವು ತಿಳಿಸ್ಕೊಟ್ಟಿದ್ರಿ. ಅದೇ ರೀತಿ ಈ ದೋಷಗಳೆಲ್ಲ ಇದ್ದಾಗ ಏನ್ ಮಾಡಬೇಕು? ಖಂಡಿತ ನೋಡಿ, ಕಂಟಕಗಳಿಂದ ಆಗಲಿ, ಅದೇ ರೀತಿ ಯಾವುದೇ ಒಂದು ದೋಷಗಳಿಂದ ಆಗಲಿ, ಶನೇಶ್ವರ ಸ್ವಾಮಿಯಿಂದ, ಶನಿದೇವ ಅಂತ ಅವ್ರಿಗೆ ಯಾಕೆ ಅಂತ ಹೇಳಿದ್ರೆ ದೇವರ ದೇವ ಮಹಾದೇವ ಅಂತ ಹೇಳ್ತೀವಿ. ಛಾಯಾದೇವಿ ಅವರಿಗೆ ನೀ ದೇವನಾಗಬೇಕು, ದೇವರಲ್ಲಿ ಎಲ್ಲ ದೇವರಲ್ಲೂ ನೀನು ಒಬ್ಬನಾಗಿರಬೇಕು ಅಂತ ಬೇಡ್ತಾರೆ. ಆಗ ನೋಡಿ, ಆ ಶಿವ ಪರಮಾತ್ಮ ಮೂವರಿಗೆ ಮಾತ್ರನೇ ಈಶ್ವರ ಅಂತ ಹೆಸರಿಟ್ಟಿದ್ದಾರೆ. ಯಾಕೆ? ಮುನೀಶ್ವರ ಈಶ್ವರ, ಶನೇಶ್ವರ ಈಶ್ವರ, ಈ ಶಿವನಲ್ಲಿ ಒಂದು ಪಾತ್ರ. ಹಾಗಾಗಿ ಸತ್ಯ ಯಾರ ಹತ್ರ ಇದೆಯೋ ಅವ್ರಿಗೆ ಎಂಥ ಕಂಟಕ ಬಂದ್ರೂ ಸರಿ ಆ ಶನೇಶ್ವರನೇ ಕಾಪಾಡ್ತಾರಂತೆ. ನೋಡಿ, ಶನೇಶ್ವರನಿಂದ ಯಾಕೆ ಕಂಟಕ ಬಂದಾಗ ಭಯಪಡ್ತಾರೆ, ಎಲ್ಲ ಒಂದು ವಿಷಯದಲ್ಲೂ ಅವ್ರು ನೋಡಿದ್ರೆ ಭಯಪಡ್ತಾರೆ ಅಂದರೆ ಅಷ್ಟು ಸತ್ಯ ದೇವತೆ ಅವರಲ್ಲಿರೋ ಅಂಥದ್ದು. ಸತ್ಯ ಧರ್ಮ ನಿರಾಕಾರ, ಅವರು ಯಾವಾಗಲೂ ಆಗಲಿ ಅವ್ರ ಕಣ್ಣು ಕಾಣಿಸ್ತೀರಾ ಇರೋ ಅಂಥವ್ರು. ಅರ್ಥ ಆಯ್ತಾ? ಹಾಗಾಗಿ ಕೃಷ್ಣನಿಂದನೇ ಅವರು ತುಂಬಾ ಪ್ರೀತಿಯಿಂದ, ಕೃಷ್ಣನ ಪ್ರೀತಿಗೋಸ್ಕರ ಬಾಳ ಅಂತ ಶನಿದೇವ. ಯಾಕೆ ಅಂತಂದರೆ ಇವತ್ತಿನ ದಿವಸ ನೋಡಿ, ಶನೇಶ್ವರ ಸ್ವಾಮಿ, ಷಣ್ಮಹಾತ್ಮ ಸ್ವಾಮಿ ಏನು ಮಾಡ್ತಾರೆ ಅಂದರೆ ಅಮಾವಾಸ್ಯೆ ದಿವಸ ಕೃಷ್ಣನಿಗೂ ಹೋಗ್ತಾರೆ, ಆಂಜನೇಯನಿಗೂ ಹೋಗ್ತಾರೆ, ರಾಮನ ದೇವಸ್ಥಾನಕ್ಕೂ ಹೋಗ್ತಾರೆ, ಕೃಷ್ಣನ ದೇವಸ್ಥಾನಕ್ಕೂ ಹೋಗ್ತಾರೆ, ಶನಿದೇವ ದೇವಸ್ಥಾನಕ್ಕೂ ಹೋಗ್ತಾರೆ. ಯಾಕೆ ಅಂತ ಅಂದರೆ ನೋಡಿ, ಕೃಷ್ಣನಾಗಿರೋ ಅಂಥವರು ಇಷ್ಟು ಅವತಾರದಲ್ಲೂ ಇದ್ದಾರೆ, ಇಷ್ಟು ಅವತಾರದಲ್ಲೂ ಇದ್ದಾರೆ. ಅಷ್ಟು ಅವತಾರದಲ್ಲೂ ಶನೇಶ್ವರ ಸ್ವಾಮಿಗೆ ಆಶೀರ್ವಾದ ಮಾಡಿದ್ದಾರೆ. ಏನು ಅಂತ, ಸತ್ಯ ಧರ್ಮದಿಂದ ಯಾರಿರ್ತಾರೋ ಅವ್ರನ್ನ ನಿಷ್ಠೆಯಿಂದ ಭಕ್ತಿ ಪೂಜೆ ಮಾಡೋ ಅಂಥವ್ರನ್ನ ನೀನು ಯಾವ ಕಾಟನೂ ಕೊಡಬಾರ್ದು, ಯಾವ ಕಾರಣಕ್ಕೂ ಯಾವುದೇ ಒಂದು ಕಷ್ಟ ಕೊಡಬಾರ್ದು ಅಂತ ಹೇಳಿದ್ದಾರೆ. ಆದರೆ ಆ ಮನುಷ್ಯನಲ್ಲಿ ಏನಾದರೂ ಅತಿ ಹೆಚ್ಚಾಗಿ ದುರಹಂಕಾರ ಆಗಿರಲಿ, ಅಥವಾ ತಾಯಿ ತಂದೆಗೆ ಕಷ್ಟ ಕೊಡೋರಾಗಿರಲಿ, ಕುಟುಂಬನ ಹಲ್ಲೋಲ್ ಕಲ್ಲೋಲ್ ಮಾಡೋ ಅಂಥವ್ರಾಗಿರಲಿ, ಇಂಥವ್ರನ್ನ ಶಿಕ್ಷೆ ಕೊಡದಿರ ನೀನು ಬಿಡಬಾರ್ದು ಅಂತಲೂ ಹೇಳಿದ್ದಾರೆ. ಕಾರಣ ಏನು ಅಂದರೆ ಆ ಶಿಕ್ಷೆಗೆ ಒಳಗಾಗಿರೋರಿಗೆ ಮಾತ್ರನೇ ಆ ಕಂಠ ಬಂದು ಸೇರೋ ಅಂಥದ್ದು. ಕಂಟಕ ಶನಿ ಆಗಿರಲಿ, ದಶ ಶನಿ ಆಗಿರಲಿ, ನೀಚ ಶನಿ ಆಗಿರಲಿ, ಯಾವುದೇ ಆಗಿರಲಿ ನೋಡಿ, ಛಾಯಾಪುತ್ರ, ನಾವಿವಾಗ ಶನಿದೇವ ಅಂತಲೂ ಹೇಳಬಾರ್ದು, ಶನಿ ಮಹಾತ್ಮ ಅಂತಲೂ ಹೇಳಬಾರ್ದು, ಛಾಯಾಪುತ್ರ ಅಂತಲೇ ಹೇಳಬೇಕು. ಯಾಕೆ ಅಂದರೆ ಆ ಛಾಯಾಪುತ್ರ ಅನ್ನುವಾಗ ಅವ್ರ ತಾಯಿ ಹೆಸರು ಉಚ್ಚರಿಸುವಾಗ ನಮ್ಮಲ್ಲಿ ಎಷ್ಟೇ ಉಚ್ಚಿಲೆ ಶನೇಶ್ವರ ಸ್ವಾಮಿನ ನಮಗೆ ತೊಂದರೆ ಇದ್ರೂ ಶಾಂತಿ ಆಗ್ತಾರಂತೆ. ಅಷ್ಟು ಅವರು ಶಾಂತಿ ಸ್ವರೂಪ ಆಗೋದಕ್ಕೆ ಕೃಷ್ಣನ ಆಶೀರ್ವಾದ ಅವ್ರಿಗಿದೆಯಂತೆ. ಅದಕ್ಕೆ ಹೇಳೋದು, ಎಷ್ಟೇ ಅವರು ದುಷ್ಟರಾಗಿರಲಿ, ಎಷ್ಟೇ ಕಷ್ಟ ಕೊಡ್ತಿದ್ದಾರೆ ಅಂತ ಅಂದ್ರೇನು ಷಣ್ಮಹಾತ್ಮ ಸ್ವಾಮಿಯಿಂದ ಯಾವ ಕಷ್ಟನೂ ಬರಲ್ಲ, ಯಾವ ದುಷ್ಟಶಕ್ತಿನೂ ಬರಲ್ಲ. ಬರುತ್ತೆ ಅಂದರೆ ಯಾವಾಗ ನಮ್ಮಲ್ಲಿ
ನಮ್ಮಲ್ಲಿ ಅಜಗಜಾಂತರ ನಮ್ಮಲ್ಲಿರೋ ಅಂಥದ್ದು ಎಲ್ಲನೂ ಭಸ್ಮ ಆಗುತ್ತೋ ಅವಾಗ ಬಂದು ಅಲ್ಲಿ ನಿಲ್ತಾರೆ, ಕಷ್ಟ ಕೊಡ್ತಾರೆ. ಆವಾಗ ಮಾತ್ರನೇ ಅವರು ಕಂಟಕಕ್ಕೆ ಹೋಗೋ ಅಂಥದ್ದು, ದಶಕ್ಕೆ ಹೋಗೋ ಅಂಥದ್ದು, 7ರ ಶನಿ ಆಗಲಿ ಆವಾಗ ಬರುತ್ತೆ ವಿನಃ ಸಾಧಾರಣವಾಗಿ ಯಾರಿಗೂ ನಡೆಯಲ್ಲ. ಇದನ್ನು ಮೂಢನಂಬಿಕೆ ಇಟ್ಕೋಬೇಡಿ ಖಂಡಿತವಾಗ್ಲೂ. ಅದೇ ರೀತಿ ಅವ್ರನ್ನ ನೀವು ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಹೆಸರಲ್ಲಿ ನೀವು ಕೃಷ್ಣನ ಹತ್ರ ಹೋಗ್ಬೋದು. ನೋಡಿ, ಕೃಷ್ಣ 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 ಅಂತ ಕರೆದ್ರೇ ಬರೋ ಅಂಥದ್ದೇ ಶನೇಶ್ವರನಂತೆ. ಶನಿ ಅಂತ ಕರೆಯುವಾಗ ಬರೋ ಅಂಥದ್ದು ಕೃಷ್ಣ ಅಂತೆ. ಅದಕ್ಕೆ ಹೇಳೋದು, ಎಲ್ಲೇ ನೀವು ಪ್ರಾರ್ಥನೆ ಮಾಡಿ ಕೃಷ್ಣನ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗಲಿ. ಶನೇಶ್ವರ ಸ್ವಾಮಿ ಮೇಲಿರೋಂಥ ಭಯ ಬಿಟ್ಟಾಕಿ, ಆ ಥರ ಯಾವುದೂ ನಡೆಯಲ್ಲ. ಅದೇ ರೀತಿ ಭಯ ಭಕ್ತಿಯಿಂದ ಇರಿ, ಒಳ್ಳೆಯದನ್ನು ಮಾಡಿ, ಖಂಡಿತ ಅವರು ಒಳ್ಳೆಯದೇ ಮಾಡ್ತಾರೆ. ಹಾಗಾಗಿ ಅವ್ರ ಹತ್ರ ಸತ್ಯ ಧರ್ಮ ಇರೋಂಥ ಸ್ಥಳದಲ್ಲಿ, ನ್ಯಾಯ ಇರೋಂಥ ಸ್ಥಳದಲ್ಲಿ ಖಂಡಿತವಾಗ್ಲೂ ಅವ್ರ ಕಷ್ಟ ಕಾಟ ಏನೂ ಬರಲ್ಲ, ಆಶೀರ್ವಾದ ಕೊಡ್ತಾರೆ. ನಂಬಿಕೆಯಿಂದ ಇರಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ನಿಮ್ಮೆಲ್ಲ ಸಮಸ್ಯೆಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳಿ. ಅದೇ ರೀತಿಯಾಗಿ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂಥ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೂ ಸಹ ನೀವು ಕರೆ ಮಾಡ್ಬೋದು. ಆಗ ಗುರುಮಾತ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಗುರುಮಾತ, ಇನ್ನು ಈಗಾಗಲೇ ತಿಳಿಸ್ಕೊಟ್ರಿ ಯಾವೆಲ್ಲ ರೀತಿಯಲ್ಲಿ ಶನಿದೇವರ ಕಾಟ ನಮ್ಮನ್ನು ಕಾಡ್ಬೋದು, ಅದೇ ರೀತಿಯಾಗಿ ಯಾಕೆ ನಾವು ಶನಿದೇವರನ್ನ ಆ ಥರ ಕರೀಬಾರ್ದು ಅನ್ನೋಂಥದ್ದನ್ನ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಈ ಅಮಾವಾಸ್ಯೆ ದಿನ, ಅದರಲ್ಲೂ ಶನಿ ಜಯಂತಿ ದಿನ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು? ಖಂಡಿತ ನೋಡಿ, ಇವತ್ತಿನ ದಿವಸ ಪಿತೃದೇವರುಗಳಿಗೋಸ್ಕರ ಅಲ್ಲಿಗೆ ಹೋಗಿ ಆ ಸ್ವಾಮಿ ಹತ್ರನೇ ವಿಶೇಷದಿಂದ ಪೂಜೆ ಮಾಡಿಸೋ ಅಂಥದ್ದು. ಅದೇ ರೀತಿ ಎಳ್ಳು ದಾನ ಕೊಡೋ ಅಂಥದ್ದು, ಎಳ್ಳೆಣ್ಣೆ ದಾನ ಕೊಡೋ ಅಂಥದ್ದು. ಅದೇ ರೀತಿ ಎಳ್ಳು ಮಿಠಾಯಿ ಮನೆಯಲ್ಲೇ ಮಾಡಿರ್ಬೋದು ಅಥವಾ ಅಂಗಡಿಲೂ ಸಹ ತಗೊಂಡಿರ್ಬೋದು. ತಗೊಂಡೋಗಿ ಒಂದು ಸ್ವಲ್ಪ ಜನಕ್ಕೆ ದಾನ ಮಾಡೋ ಅಂಥದ್ದು. ನೋಡಿ, ಅವ್ರಿಗೆ ಪ್ರಸಾದ ನೀರಿಲ್ಲದೆ, ನೀರು ಮಿಕ್ಸ್ ಮಾಡ್ದಿರ ಪ್ರಸಾದ ಮಾಡಬೇಕು. ಹೇಗೆ ಅಂತಂದರೆ, ಇವಾಗ ನಾವು ಸಜ್ಜಿಗೆನೂ ಸಹ ನೀರು ಹಾಕ್ದಂಗೆ ಮಾಡ್ತೀವಿ ಪ್ರಸಾದನ. ಅದೇ ರೀತಿ ಇದನ್ನು ಹಾಗೆ ಮಾಡಬೇಕು. ಇದನ್ನು ಅವಲಕ್ಕಿ ಮತ್ತು ಜೇನುತುಪ್ಪ, ತುಪ್ಪ, ಕಲ್ಸಕ್ಕರೆ ಮತ್ತು ಬಂದು ಹಾಲು, ಸ್ವಲ್ಪ ಒಂದೇ ಒಂದು ಚಿಟ್ಕ ಅಷ್ಟು ಏಲಕ್ಕಾಯಿ, ಒಂದು ಸ್ವಲ್ಪ ಹಸಿ ಅಕ್ಕಿ, ಈ ಥರ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ, ಕಡಲೆಬೀಜ, ಬೆಲ್ಲ, ಈ ಥರ ಎಲ್ಲನೂ, ಮತ್ತು ಇದು ದ್ರಾಕ್ಷಿ, ಗೋಡಂಬಿ, ಈ ಥರ ಎಲ್ಲ ಹಾಕಿ ಅವ್ರಿಗೆ ಅಡುಗೆ ಮಾಡೋ ಅಂಥದ್ದು. ಎಲ್ಲನೂ ಹಾಲಲ್ಲೇ ಬೇಯಿಸಬೇಕು. ಹಾಲಲ್ಲೇ ಬೇಯಿಸಿ ಅದನ್ನು ತೊಗೊಂಡೋಗಿ ನೈವೇದ್ಯ ಮಾಡಿದ್ರೆ ತುಂಬಾ ಅವರು ಶ್ರೇಷ್ಠದಿಂದ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಯಾಕೆ ಇದನ್ನು ಕೊಡಬೇಕು ಅಂತಂದರೆ, ನೋಡಿ, ಒಂದೊಂದು ಗ್ರಹಕ್ಕೆ ಏನೇನೆಲ್ಲ ಇಷ್ಟವಾಯಿತೋ, ಏನೇನೆಲ್ಲ ನಾವು ಇಟ್ಟು ಪೂಜೆ ಮಾಡ್ತೀವೋ, ಹೋಮಕ್ಕೆ ಏನೆಲ್ಲ ಹಾಕ್ತೀವೋ ಅದೆಲ್ಲನೂ ಸೇರಿದ್ದೇ ಅವ್ರಿಗೆ ಪ್ರಸಾದ ಆಗುತ್ತೆ. ಹಾಗಾಗಿ ಎಷ್ಟೆಲ್ಲ ಗ್ರಹಗಳಿಗೆ ಏನೆಲ್ಲ ಮಾಡಿರ್ತೀವೋ, ಇವಾಗ ತಗೊಳ್ಳಿ, ಚಂಡಿಕಾ ಹೋಮದಲ್ಲಿ ಏನೇನು ಹಾಕ್ತೀವೋ ಅಥವಾ ಬಂದು ಹೋಮದಲ್ಲಿ ಏನೇನು ಹಾಕ್ತೀವೋ ಎಲ್ಲನೂ ಅದರಲ್ಲಿ ಸೇರುತ್ತೆ. ಅಂಥದ್ದೇ ಪ್ರಸಾದ ಅವ್ರಿಗೆ. ನೋಡಿ, ನೀರಲ್ಲಿ ಇರೋ ಅಂಥ ನೀರು ಮಿಕ್ಸ್ ಮಾಡಿ ಪ್ರಸಾದ ನೈವೇದ್ಯ ಅವ್ರಿಗೆ ಮಾಡಬಾರ್ದು. ನಾವು ಪೊಂಗಲ್ಲೇ ಮಾಡ್ತೀವಿ ಅಂದ್ರೂ ಸಹ ಬರೀ ಹಾಲಲ್ಲೇ ಬೇಯಿಸಬೇಕು. ಹಾಲಲ್ಲೇ ಬೇಯಿಸಿ ಅವ್ರಿಗೆ ಅದನ್ನು ಪೊಂಗಲ್ನ ನೈವೇದ್ಯ ಮಾಡೋ ಅಂಥದ್ದು. ಇಲ್ಲ, ನಮಗೆ ಕೇಸರಿ ಮಾಡ್ತೀವಿ ಅಂದರೆ ಕೇಸರಿನೂ ಸಹ ಬಾಳೆಹಣ್ಣು, ಏಲಕ್ಕಿ ಮತ್ತು ಹಣ್ಣುಗಳಿಂದ ಮಾಡೋ ಅಂಥದ್ದು ಹಾಲನ್ನೇ ಹಾಕಬೇಕು, ತುಪ್ಪದಿಂದನೇ ಮಾಡಬೇಕು. ಈ ಥರ ಒಂದು ಡ್ರಾಪು ಸಹ ನೀರನ್ನು ಹಾಕಬಾರ್ದು. ಈ ಥರ ಪ್ರಸಾದ ಮಾಡಿ ಬರೋ ಅಂಥ ಭಕ್ತರುಗಳಿಗೆ ಹಂಚೋದಾಗಲಿ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಶಾಂತತೆ ಆಗುತ್ತೆ. ಅದೇ ರೀತಿ ಒಂದು ಕರೆ ಇದೆ. ಹಾಂ, ಸರಿ. ಹಲೋ, ತಲುಪಲಿದೆ. ಹಲೋ, ನಮಸ್ತೆ. ಎಡಕ್ಕೆ ತೆರೆಯಲಿದೆ. ರೈಲು ಇಳಿಯುವ ಮುನ್ನ ಪ್ಲಾಟ್ಫಾರ್ಮ್ಗೆ ಇರುವ ಅಂತರದ ಬಗ್ಗೆ ಗಮನವಿರಲಿ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ ಹಲೋ ಗುರುಮಾತ ತಾಂತ್ರಿಕ ದೋಷದಿಂದ ಕರೆ ಕಟ್ಟಾಗಿದೆ ಅನ್ಸುತ್ತೆ. ನಾವು ಮತ್ತೆ ಮಾತಾಡ್ತಾ ಹೋಗೋಣ. ಈಗಾಗಲೇ ನೀವು ತಿಳಿಸ್ಕೊಡ್ತಾ ಇದ್ರಿ ನೈವೇದ್ಯನ ಯಾವ ರೀತಿ ಮಾಡಬೇಕು ಅಂತ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಆ ಥರ ಆ ನೈವೇದ್ಯನ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಅವ್ರಿಗೆ ಹೋಗಿ ಅವ್ರ ಹತ್ರ ಇಟ್ಬಿಟ್ಟು ನೈವೇದ್ಯ ಮಾಡಬೇಕು ಅನ್ನೋದೇ ಇಲ್ಲ. ತಗೊಂಡೋಗಿ ಎಲ್ಲರಿಗೂ ನೀವು ದಾನ ಮಾಡಿದ್ರೆ ಸಾಕು. ಶನೇಶ್ವರನ್ ನೋಡಿ ತುಂಬ ಇಷ್ಟವಾಗಿದ್ದೇನು ಅಂದರೆ ಬಡವರಿಗೆ ದಾನ ಮಾಡೋ ಅಂಥದ್ದು. ಬಡವರಿಗೆ ತುಂಬಾ, ಅದರಲ್ಲೂ ಎಜುಕೇಷನ್ಗೆ ದಾನ ಮಾಡೋ ಅಂಥದ್ದು. ತುಂಬ ವಯಸ್ಸಾಗಿ
ವಯಸ್ಸಾಗಿರೋ ಅಂಥವ್ರನ್ನ ಕರ್ಕೊಂಡೋಗಿ ಆಶ್ರಮದಲ್ಲಿ ಬಿಟ್ಟಿರ್ತಾರೆ, ಅವ್ರನ್ನ ಮತ್ತೆ ಕರ್ಕೊಂಬಂದು ಅವ್ರ ಸೇವೆ ಮಾಡೋ ಅಂಥವ್ರು. ವಯಸ್ಸಾಗಿರೋ ಅಂಥವ್ರಿಗೆ ಯಾರು ಸೇವೆ ಮಾಡ್ತಾರೋ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಅಷ್ಟೇ ಆಶೀರ್ವಾದ ಮಾಡ್ತಾರೆ, ನಿನ್ನ ಆಯಸ್ಸಲ್ಲಿ ಚೆನ್ನಾಗಿರು, ನಿನಗೆಲ್ಲನೂ ಸರ್ವನೂ ಸಿಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿ ತಾಯಿ ತಂದೆಗೆ ಫಸ್ಟ್ ಮರ್ಯಾದೆ ಕೊಡೋ ಅಂಥ ಮಕ್ಕಳು, ತಾಯಿ ತಂದೆನ ಪ್ರೀತಿ ಮಾಡೋ ಅಂಥ ಮಕ್ಕಳು, ಮಕ್ಕಳನ್ನ ಪ್ರೀತಿ ಮಾಡೋ ಅಂಥ ತಾಯಿ ತಂದೆ. ಅದೇ ರೀತಿ ಮಕ್ಕಳು ಸ್ವಲ್ಪ ಏನು ಅಂತ ಅಂದರೆ ಮುಂದೆ ಒಂದು ಮಾತಾಡೋ ಅಂಥದ್ದು, ಇನ್ನೊಂದು ಜಾಗದಲ್ಲಿ ಹೋಗಿ ಇನ್ನೊಂದು ಮಾತಾಡೋ ಅಂಥದ್ದು, ಫ್ರೆಂಡ್ಸ್ ಜೊತೆಲೆ ಒಂಥರ ಮಾತಾಡೋ ಅಂಥದ್ದು, ಈ ರೀತಿ ಎಲ್ಲ ಮಾಡಿದ್ರು ಅಂದರೆ ಅವ್ರಿಗೆ ಕೋಪ ಬರೋ ಅಂಥದ್ದು. ಯಾವಾಗ ಅಲ್ಲಿ ಮಾಡಬೇಕಾಗಿರೋದನ್ನು ಮಾಡ್ದಿರ ಇರೋದನ್ನು ಮಾಡ್ತಾರೋ ಆಗ ಶನೇಶ್ವರ ಸ್ವಾಮಿಗೆ ಈಡಾಗ್ತಾರೆ ಕೋಪಕ್ಕೆ. ಅದಕ್ಕೆ ಹೇಳೋದು, ಪ್ರೀತಿ ವಿಶ್ವಾಸ ವಾತ್ಸಲ್ಯ ಜಾಸ್ತಿ ಯಾವ ಕುಟುಂಬದಲ್ಲಿ ಇದೆಯೋ ಅಲ್ಲಿ ಕೃಷ್ಣನ ಅನುಗ್ರಹ ಆಶೀರ್ವಾದ, ರಾಘವೇಂದ್ರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಜಾಸ್ತಿ. ಅದೇ ರೀತಿ ಶನೇಶ್ವರ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಕಮ್ಮಿ ಆಗುವಾಗ ಖಂಡಿತವಾಗ್ಲೂ ಅಲ್ಲಿ ಏನೋ ನಡೀತಾ ಇದೆ ಅಂತ ಅರ್ಥ. ಅದನ್ನು ಇರಬಾರ್ದು. ಯಾವಾಗಲೂ ನೋಡಿ, ಅವ್ರ ಕಾಟದಿಂದ ನಾವು ತಪ್ಪಬೇಕು ಅಂದ್ರೇ ಆ ಕುಟುಂಬದಲ್ಲಿ ಯಾವ ಕಾರಣಕ್ಕೂ ಕಲಹ ಇರಬಾರ್ದು. ಕೆಟ್ಟ ಮಾತು ಯಾರು ಆಡ್ತಾರೋ ಅವರಲ್ಲಿ ಟಕ್ಕಂತ ಆ ನಾಲ್ಗೆ ತುದಿಲೇ ಇರ್ತಾರೆ. ನೋಡಿ, ಒಂದು ಮಾತು ಏನು ಅಂತ ಅಂದರೆ, ಎಷ್ಟೋ ಜನ ತಾಯಿ ತಂದೆನ ಶನಿಯೇ ನೀನು ಯಾವಾಗ ಸಾಹಿತ್ಯ ನಾನೇ ಕಿವಿಯಾರ ಕೇಳಿದ್ದೀನಿ. ಕಾರಣ ಏನು ಅಂತಂದ್ರೆ ಅದು ಕೇಳುವಾಗ ಒಂಥರ ದಿಕ್ಕನ್ಸುತ್ತೆ ಮನಸ್ಸಲ್ಲಿ, ಏನಪ್ಪ ಇಷ್ಟೊಂದು ದೊಡ್ಡ ಮಾತು ಮಾತಾಡ್ತಾರೆ ಅಂತ ಆ ಸೆಕೆಂಡ್ ಬಂದು ನಿಲ್ತಾರೆ ಅವರು. ಕಾರಣ ನೋಡಿ, ಅವರು ಕೆಟ್ಟ ಮಾತಲ್ಲೇ ಅವರಿದ್ದಾರೆ. ಅದೇ ರೀತಿ ಯಾವ ಕಾರಣಕ್ಕೂ ಸರಿ ಬೇರೆಯವ್ರ ಮನೇಲಿ ಕೂತ್ಕೊಂಡು ಇನ್ನೊಬ್ಬರು ವಿಷಯ ಮಾತಾಡಬೇಡಿ, ಒಬ್ರು ಇರುವಾಗ ಇನ್ನೊಬ್ರ ಬಗ್ಗೆ ಮಾತಾಡಬೇಡಿ. ಯಾವಾಗಲೂ ಇದೆಲ್ಲ ನೋಡಿ, ಇದೆಲ್ಲದಕ್ಕೂ ಶನಿ ಬಂದು ಸೇರೋ ಅಂಥ ಕಾಟ. ಅದಕ್ಕೆ ಹೇಳೋದು, ಶನೇಶ್ವರ ಸ್ವಾಮಿ ಛಾಯಾಪುತ್ರ, ಅವ್ರ ಛಾಯಾಪುತ್ರ ಅನ್ನುವಾಗ ನಮಗೇನೆಲ್ಲ ಕಾಟ ಕೊಟ್ಟಿರ್ತಾರೋ ಶಾಂತ ಸ್ವರೂಪಿ ಆಗ್ತಾರೆ. ಸೂರ್ಯ ಪುತ್ರ ಅನ್ನೋದಕ್ಕಿಂತ, ರವಿನಂದನ ಅನ್ನೋದಕ್ಕಿಂತ ಅವ್ರನ್ನ ಛಾಯಾಪುತ್ರ ಅಂದ್ರೇ ಅವ್ರಿಗೆ ಎಷ್ಟು ಕೋಪ ಇದೆಯೋ ಅಷ್ಟು ಶಾಂತಿ ಆಗ್ತಾರಂತೆ. ಕಾರಣ ತಾಯಿ ಮೇಲೆ ಅವ್ರಿಗಿದ್ದಂಥ ಪ್ರೀತಿ ವಾತ್ಸಲ್ಯ, ಆ ತಾಯಿ ಮೇಲೆ ಇದ್ದಿದ್ದಂಥ ರೆಸ್ಪೆಕ್ಟು. ಅದಕ್ಕೆ ಯಾರಿಗೆ ದಾನ ಧರ್ಮ ಮಾಡ್ತಾರೋ ಇಲ್ವೋ, ಇಲ್ದೀರ ಇರೋಂಥವ್ರಿಗೆ ದಾನ ಮಾಡಿದ್ರೆ ಆ ಜಾಗದಲ್ಲಿ ಕೃಷ್ಣ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರಂತೆ ಶನೇಶ್ವರ ಸ್ವಾಮಿ. ಅದಕ್ಕೆ ಹೇಳೋದು. ಮಾತಾಡೋಣ.